ಏನಾಯ್ತು? ನಾವೊಂದು ವಿಷಯ ಹಿಡ್ಕೊಂಡಿನಿ, ಇದ್ರೊಳಗೆ ಯಾವ್ದು ಹಿಡ್ಕೊಂಡಿನಪ್ಪ ಅಂತಂದ್ರ ಯಾವಾಗ ಹೇಳಿದ್ರವ ನೀವು? ಜಗತ್ತಿನೊಳಗ ದೇವರ ಅಂತಕ್ಕಂಥವ್ರಿಗೆ ಬಹಳ ದೊಡ್ಡವದನ. ದೇವರನ್ನ ನಂಬಿ ಯಾರು ಕೆಟ್ಟಿಲ್ಲ. ದೇವರನ್ನ ಯಾರು ನಿಂದಿಸಿ ನಡೆದಾರ ಅವ್ರ ಭೂಮಿ ಕೆಲಿಮಗೆ ಯಾರು ದೈತರು ಉಳಿದಿಲ್ಲ, ಯಾರು ಉಳಿದಿಲ್ಲ ಅಂತಕ್ಕಂಥ ಮಾತ ಹೇಳಿದಲ್ಲ. ಬರೇ ದೃಷ್ಟಾಂತ ಕೊಟ್ಟಿ, ಸಿದ್ಧಾಂತ ಮುಂದಿನ ಸಲ ಹೇಳ್ತೀನಿ ಅಂತಕ್ಕಂಥ ಮಾತು ಹೇಳ್ಬಿಟ್ಟಿನಿ. ನಮ್ಮ ಸರ್ ಅವ್ರು ಏನ್ ಮಾಡಿದ್ರ, ನಮ್ಮ ಅಣ್ಣಾಜಿ ಅವರು ದೈತರ ಪಾಲ ಹಿಡ್ಕೊಂಡು ಏನ್ ಮಾಡ್ತಾರ ಅಣ್ಣವರು? ಬಹಳ ಚಂದ ಬೆಳೆಸಿದಾರ. ಅವ್ರು ನೀವೆಲ್ಲಾರು ಕೇಳಿ ಬಹಳ ದೂರ ಹೋಗ್ಯಾರಪ್ಪ. ಏನ್ ಬೆಳೆಸ್ಯಾರಪ್ಪ ಅಂತಂದ್ರ ಅವರು ಏನೇನ್ ಬೆಳೆಸ್ಯಾರವ? ದೈತರನ್ನ ಹೆಚ್ಚ ಮಾಡಿಲ್ಲ. ಅವರು ಏನ್ ಮಾಡ್ಯಾರ? ಅವರು ದೈತರನ್ನ ಹೆಚ್ಚ ಮಾಡಿಲ್ಲ, ಬರೇ ದೇವರ ಗುಣ ಹಿಂಗದ ಅವನು ತೋರಿಸಿ ಕೊಟ್ಟ. ದೈತರು ಹೆಚ್ಚು ಮಾಡಿ ದೈತರು ಕೊಂದಾರ ಇವರು. ಹಂಗೆಲ್ಲ ಹೋಗ್ಬೇಡ. ದೇವರ ಗುಣ ಕಡಿಮೆ ನಾವು ದೇವರ ಬಳಿ ಗುಣ ಎಂತಾವ ಅಂತಕ್ಕಂಥ ಮಾತು ಏನ್ ಹೇಳಿದ್ರು ಅವರು? ಏನ್ ಹೇಳಿದ್ವ? ಆ ತ್ರೇತಾಯುಗ, ದ್ವಾಪರ ಯುಗ, ಈಗ ನಡೆದಿರೋ ಕಲಿಯುಗ. ಆ ಎಲ್ಲಿಪ್ಪ ಅಂತಂದ್ರ ಸಮುದ್ರ ಮಥನ ಮಾಡ್ತಿದ್ರು. ಸಮುದ್ರ ಮಥನ ಮಾಡುವಂತ ಸಂದರ್ಭದಾಗ 66 ಕೋಟಿ ದೈತರ ಪಾಲಿದ್ರು. 33 ಕೋಟಿ ದೇವತೆಗಳದಾರ. ಆ ಸಮುದ್ರ ಮಥನ ಮಾಡಕ್ಕಿಂತ ಮೊದಲು ಎಲ್ಲಾರು ಕೂಡಿ ಮಾತಾಕತಿ ಏನಾಗೈತಿ? ಏನ್ ಮಾಡ್ಯಾರತ್ರಿ? ಸಮುದ್ರದಾಗ ಏನು ಸಿಗತೈತಿ ನೋಡು, ಸಿಕ್ಕಿರ್ತಕ್ಕಂಥದ್ದು ಎಲ್ಲಾರು ಸಮಾನಾಗಿ ಹಂಚ್ಕೊಳಕ್ಕೆ ಮಾತಾಕತಿ ಆಗಿತ್ತು. ಕರೆ ಮತನ ಮಾಡಿದಾಗ 14 ರತ್ನಗಳ ಹುಟ್ಟುದು, ಅದ್ರ ಒಳಗೆ ಒಂದು ಕಾರಕೋಟಕ ವಿಷ ಸೋಮರಸ ಹುಟ್ಟಿತು, ಒಂದು ಅಮೃತ ಅಂತಕ್ಕಂಥದ್ದು ಹುಟ್ಟಿತು. ಆ ಹುಟ್ಟದಾಗ ಇದು ಯಾಕೆ ನಿಮ್ಮ ದೇವತೆಗಳು ಭೇದ ಭಾವ ಮಾಡಿ ತಾವು ವಿಷ ಏನಪ್ಪಾ ಅಂತಂದ್ರ ಅಮೃತ ಇಟ್ಕೊಂಡ್ರು, ದೈತ್ಯರಿಗೆ ಯಾಕೆ ವಿಷ ಅವರು ಕೊಟ್ರು, ಹಿಂಗ ಯಾಕೆ ಗುಣ ದೇವರ ಬಲ್ಲಿ ಯಾಕೆ ಅವರು ಭೇದ ಭಾವ ಮಾಡಿದ್ರು ಅಂತ ಕೇಳ್ತಾರ. ಅವ್ರು ನೀವೇನ್ ಹೇಳ್ಬೇಕತ್ರಿ? ಈಗ ಸರ್ ಅವರಿಗೆ ಒಂದೇ ಒಂದು ವಿಷಯ ಇಲ್ಲಿ ಮಾತು ಹೇಳೋದೈತಿ. ಏನ್ ಹೇಳ್ತೀವಿ ಮಾತ? ಏನು ಹೇಳೋದೈತಿಪ್ಪ ಅಂತಂದ್ರ ಏನವ? ಕಾರ್ಕುಟಿಕ ವಿಷ ಅಮೃತ ಅಂತಕ್ಕಂಥ ಐತಪ್ಪ ಅಂತಂದ್ರೆ ಈ ಅಮೃತ ಶಕ್ತಿ ಹೆಚ್ಚು ಮಾಡೋದೈತಿ. ಅಮೃತ ಕುಡಿದ್ರ ಶಕ್ತಿ ಅಂತಕ್ಕಂಥದ್ದು ಹೆಚ್ಚೈತಿ. ಮೊದಲೇ ದೈತ್ರ ಕೆಲಸ ಎಂತಾದವು? ಎಲ್ಲ ಧರ್ಮ ರಕ್ಷಣೆ ದೈತ್ರ ಮಾಡೋರಲ್ಲ. ಧರ್ಮ ರಕ್ಷಣೆ ದೈತ್ರ ಮಾಡೋರಲ್ಲ, ಧರ್ಮವನ್ನ ಹಾಳ ಮಾಡೋರು ಜಗತ್ತವಾಗಿರ್ತಕ್ಕಂಥ ಎಲ್ಲರಿಗೆ ಕಾಡುವಂತ ಕೆಲಸ ಯಾರ್ದೈತಿ? ನಿಮ್ಮ ದೈತ್ರದೈತಿ. ಇವರು ಒಳ್ಳೆ ಕೆಲಸ ಮಾಡೋರಲ್ಲ, ಅವಾಗ ಇವ್ರು ಮನುಷ್ಯರ ವಿಚಾರ ಮಾಡ್ತಾರ. ದೇವಾನ ದೇವತೆಗಳು ಏನಂತ ಹೇಳವ? ಏನು ವಿಚಾರ ಮಾಡ್ಯಾರ? ಏನಂತ್ರಿ? ಈ ಅಮೃತ ಅಂತಕ್ಕಂಥ ಇವ್ರಿಗೆ ಕೊಟ್ಟೆವಪ್ಪ ಅಂತಂದ್ರೆ ಇವ್ರ ಶಕ್ತಿ ಹೆಚ್ಚಾಗ್ತದ. ಈ ಶಕ್ತಿ ಹೆಚ್ಚಾಯ್ತಪ್ಪ ಅಂತಂದ್ರೆ ಇದೇ ಶಕ್ತಿ ತಗೊಂಡು ಇವ್ರು ರಕ್ಷಣೆ ಮಾಡೋರಲ್ಲ, ಎಲ್ಲಾ ಜನರಿಗೆ ಸಾಯಿಸ್ತಾರ ಅಂತ ತಿಳ್ಕೊಂಡು ಒಂದೇ ಒಂದು ಕಾರಣಕ್ಕಾಗಿ ಅವರಿಗೆ ಅಮೃತ ಅಂತಕ್ಕಂಥದ್ದು ಕೊಟ್ಟಿಲ್ಲ. ಇಷ್ಟೇ ನಿಮ್ಮ ಮಾತಿನ ಅರ್ಥ ಐತಿ. ತಿಳ್ಕೊಳ್ಳೋದು ಅಲ್ಲೇ ಅದ. ನೀವು ತಿಳ್ಕೊಳ್ಳಿ, ದೈತರ ಕೆಲಸ ಎಂತಾದ್ರು ದೇವತೆಗಳ ಕೆಲಸ ಎಂತಾದ್ರು ಎಲ್ಲರಿಗೂ ಗೊತ್ತದ. ದೈತರು ಇವರು ಧರ್ಮ ರಕ್ಷಣೆ ಮಾಡೋರಲ್ಲ, ಇದು ಅವರಿಗೆ ಸಲ್ಲತಕ್ಕದ ಅಲ್ಲ ಅಂತಕ್ಕಂಥ ಒಂದೇ ಕಾರಣಕ್ಕಾಗಿ ಅಲ್ಲಿ ಏನಪ್ಪಾ ಅಂತಂದ್ರೆ ಅಮೃತ ಅಂತಕ್ಕಂಥ ಕೊಟ್ಟಿಲ್ಲ. ಮತ್ತು ನಿಮಗೊಂದು ಮಾತು ಕೇಳ್ತೀನಿ ಇಲ್ಲೇ. ಏನ್ ಕೇಳ್ತೀವ ಮಾತಿಲ್ಲಿ? ಸಮುದ್ರ ಮಥನ ಮಾಡುವಂತ ಸಂದರ್ಭದಾಗ ಕಾರಕೋಟಕ ವಿಷ ದೈತರಿಗೆ ಕುಡಿದಾಗಲಿಲ್ಲ. ದೈತರಿಗೆ ಕುಡಿದಾಗಲಿಲ್ಲ, ಎಲ್ಲಾ ಕಡೆ ಹರಡ್ಲಕ್ಕಂತ ಕಾರಕೋಟಕ ವಿಷ. ನಿಮ್ಮ ಬಳಿ ಅಷ್ಟು ಶಕ್ತಿ ಇತ್ತಪ್ಪ ಅಂತಂದ್ರೆ ನೀವು ಕಾರಕೋಟಕ ವಿಷ ಯಾಕೆ ಕುಡಿಲಿಲ್ಲ? ಕುಡಿಬೇಕಾಗಿತ್ತಲ್ಲ. ದೈತರು ಕುಡಿಬೇಕಾಗಿತ್ತಲ್ಲ, ಕುಡ್ದ ಅಲ್ಲೇ ನಿಗಿರ್ಬೇಕಾಗಿತ್ತಲ್ಲ. ಕಾರಕೋಟಕ ವಿಷ ಕುಡಿಲಿಲ್ಲ. ಎಲ್ಲಾ ಕಡೆ ಹರಡ್ಲಕ್ಕಂತ ನಿಮ್ಮ 66 ಕೋಟಿ ದೈತರು ಸಾಯ್ತಾರೆ ಅಂತ ತಿಳ್ಕೊಂಡ ಏನ್ ಮಾಡ್ದ? ಸಾಕ್ಷಾತ್ ನನ್ನ ದೇವರು ಬಂದ ವಿಷ ಕುಡಿದ ಗಂಟಲ್ಲ ಇಟ್ಕೊಂಡು ನೀರು ಕಟ್ಟ ಪಡೆದ ನನ್ನ ದೇವರು. ಇದು ಎಲ್ಲರಿಗೂ ಗೊತ್ತಿದ್ದಿರ್ತಕ್ಕಂಥ ವಿಷಯ. ಮತ್ತು ನಿಮ್ಮ ದೈತರು ಏನಾರೇ ಅಲ್ಲಿ ಪವಾಡ ಮಾಡ್ಯಾರೇನೋ? ಶುಕ್ರಾಚಾರ್ಯ ದೇವತೆಗಳಷ್ಟೇ ಶಕ್ತಿ ಇತ್ತಲ್ಲ, ಅವನಿಗೆ ಯಾಕೆ ಕಾರಕೋಟಕ ವಿಷ ಕುಡಿಲಿಲ್ಲ? ಕುಡಿಬೇಕಾಗಿತ್ತಲ್ಲಪ್ಪ. ಯಾಕಪ್ಪ ಅಂತಂದ್ರ ಕಾರ್ಕೋಟ ದಿವಸ ಅಂದ್ರೆ ಏನಪ್ಪ ಹೆಸರೇನು? ತಮ್ಮ ಇರ್ಲಿ, ಮುಂದೆ ಬಂದು ಏನು ಮಾತಾಡಿದ್ರು ನೀವೆಲ್ಲರೂ ಕೇಳಿರಿ. ಏನವ ಮಾತ? ಏನು ಮಾತಾಡಬೇಕಪ್ಪ ಅಂತಂದ್ರ 33 ಕೋಟಿ ದೇವತೆಗಳಿಗೆ ರಾವಣ ಕಾಲೊಳಗ ಹಾಕಿ ಇಟ್ಟುಕೊಂಡಾನ. ಎಷ್ಟು ದಿವಸ ನಿಮ್ಮ ದೇವತೆಗಳಿಗೆ ರಾವಣ ಕಾಲೊಳಗೆ ಇಟ್ಟುಕೊಂಡಾನ? ಮುಂದಿನ ಸರಿ ಹೇಳತ್ತಂಗೆ ಅಂತಂದ್ರ ಅವರು ಅಣ್ಣಾಜಿ ಅವ್ರ ಹೇಳ್ರಿ ತಂಗಿಯವ್ರ. ರಾವಣ ಏನೋ ದೈತ್ಯರೊಳಗೆ ಬರ್ತಾನ, ಏನೋ ಬ್ರಾಹ್ಮಣರೊಳಗೆ ಬರ್ತಾನ.
ಇದು ನನಗ್ ಬೇಕಾಗ್ಯದ ಮೊದಲ. ಇದು ನನಗ್ ಬೇಕಾಗ್ಯದ. ನಾಯೇನು 18 ಪುರಾಣ ಓದ್ಕೊಂಡಕ್ಕೆಲ್ಲ ಅದ್ರ ಸರಿನೂ ಓದಕ್ಕೆಲ್ಲ. ಇಲ್ಲ ನೀವು ಎಲ್ಲ ಓದ್ಕೊಂಡಾಗಿದ್ರಪ್ಪ ಅಂತಂದ್ರ ಹಿಂಗ ಯಾಕೆ ತಪ್ಪು ಮಾತಾಡಿ ಜನರಿಗೆ ಮಳ ಮಾಡ್ತೀರಿ ನೀವು? ರಾವಣವ ಯಾನೊಬ್ಬ ಯಾನು? ರಾವಣ ಬ್ರಾಹ್ಮಣರವ. ಹೌದು ಮತ್ತ ಹೆಂಗ ಕೇಳು. ಹೆಂಗವ? ಬ್ರಹ್ಮನ ಏನಪ್ಪಾ ಅಂತಂದ್ರ ಬ್ರಹ್ಮನ ನವರಸ ಅವ್ರ ನವ ಮಕ್ಕಳು ಯಾರು? ಯಾರವ? ಸಪ್ತ ಮಕ್ಕಳು. ಇವರು ನವಮಾಸದವ್ರು ಯಾರಪ್ಪ ಅಂತಂದ್ರ ಯಾರು? ಆ ಗುಪ್ತನಿ ಅಂತಕ್ಕಂತ ಮಗ. ಹೌದು. ಆ ಗುಪ್ತನಿ ಅಂತಕ್ಕಂತ ಹೊಟ್ಟಿಲೆ ಯಾರು ಹುಟ್ಟಿ ಬಂದಾರ? ಯಾರು? ವಿಶ್ರವ ಅಂತಕ್ಕಂತ ಹುಟ್ಟಿ ಬಂದಾನ. ಹೌದು. ವಿಶ್ರವನ ಹೊಟ್ಟಿಲೆ ಯಾರು ಹುಟ್ಟ್ಯಾರ? ರಾವಣ ಹುಟ್ಟ್ಯಾನ. ಇವ ಋಷಿಗಳೊಳಗ ಋಷಿ ಮಗ ಇವ ಅದಾನ. ನೀವೇನು ಮಾತಾಡ್ಲಕತ್ತೀರಿ? ಹೋಗಿ ದೈತ್ಯರಿಗೆ ಸೇರ್ಸಕತ್ತೀರಿ ನೀವು ರಾವಣಗ. ಹಿಂಗ್ಯಾಕ್ ಮಾಡತ್ತೀರಿ ಅಣ್ಣವ್ರ? ನಿಮ್ಮ ದೈತ್ಯರ ತ್ಯಾಗ, ನಿಮ್ಮ ದೈತ್ಯರ ಪಾದ ತ್ಯಾಗ ನಮ್ಮ ಯಾರಪ್ಪ ಅಂತಂದ್ರ ದೇವತೆಗಳ ಉಳದಾರೇನು? ಇಲ್ಲ. ಹೌದು. ರಾವಣ ಇವ ಭಕ್ತವನ. ನೀವು ಹೋಗಿ ದೈತ್ಯರಿಗೆ ಸೇರ್ಸಕ್ ಹೋಗ್ಬೇಡ್ರಿ. ಹಂಗ ಏನಾರ ದೈತ್ಯ ಇದ್ದಪ್ಪ ಅಂತಂದ್ರ ರಾವಣ ದೈತ ಮುಂದಿನ ಸಂಧಿಗೆ ತೋರ್ಸಕ್ ಕೊಡ್ರಿ. ಅದನ್ನ ಸಿದ್ಧಾಂತ ಮಾಡಿ ಕೊಡ್ರಿ. ತೋರ್ಸರೇನು ಬೇಡ. ದೈತ್ರಿ ಅವ್ರು ಯಾಕಪ್ಪ ಅಂತಂದ್ರ ಸುಮ್ಮನೆ ಏನಾರ ಮಾತಾಡೋದಲ್ರಿ ಅಣ್ಣಾಜಿ ಅವ್ರ. ಇಲ್ಲ ಹೋಗ್ಯದ ಅವ್ರಿಗೆ. ಇರ್ಲಿ ತಮ್ಮ, ಆ ಬಾಳೆನೂ ಮಾತಾಡೋದು ಬೇಡ. ಯಾಕಪ್ಪ ಅಂತಂದ್ರ ನನ್ನ ದೇವರಗಳ ಬಳಿ ಎಂತ ಗುಣ ಐತಿ, ಎಂತ ಹೆಚ್ಚಿನ ಶಕ್ತಿ ದೇವರ ಬಳಿ ಐತಿ. ಹೇಳು. ಅದಕ್ಕಾಗಿ ದೇವ್ರಿಗೆ ಏನಂತ ಕರೆದಾರ? ದೇವರು ಅಂದ್ರ ದೇಹ ಇಲ್ಲದವ. ದೇ ಅಂದ್ರ ದೇಹ ಇಲ್ಲದವ. ಓ ಅಂದ್ರ ವರ್ಣ ಇಲ್ಲದವ. ರೂ ಅಂದ್ರ ರೂಪ ಇಲ್ಲದವನಿ ನನ್ನ ದೇವ್ರ ಕರೆದಾರ. ಮತ್ತ ನಿಮ್ಮ ದೈತ ಅಂದ್ರ ಏನು? ದೈ ಅಂದ್ರ ಏನು? ತ ಅಂದ್ರ ಏನು? ಮುಂದಿನ ಸಂಧಿಗೆ ಹೇಳ್ತಾರ. ತಮ್ಮ ಇಷ್ಟೇ ಮಾತಲ್ಲ. 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕದವನ ದೇವ್ರದಾನ. ಮತ್ತೆ ಏನಪ್ಪಾ ಅಂತಂದ್ರ ಕಲ್ಲಿನ ಇದ್ದಿರ್ತಕ್ಕಂಥ ಕಪ್ಪಿಗೆ ಸಹಿತ ನನ್ನ ದೇವರ ಅನ್ನ ಹಾಕಿಲ್ಲ. ಇವು ಬರೇ ದುಷ್ಟ ಅಂತ ಹೇಳಿ ಇದಕ್ಕೆ ಸಿದ್ಧಾಂತವನ್ನು ಮಾತು ಹೇಳ್ತೀನಿ. ಏನ್ ಹೇಳೋದೈತಿಪ್ಪ ಅಂತಂದ್ರ ನೀವೆಲ್ಲಾರು ಕೇಳಿದ್ರೆ ಕೃತಾಯುಗ ದ್ವಾಪರ ಯುಗ ಕಲಿಯುಗ ಅಂತಕ್ಕಂತ ಮಾತು ನೀವು ಹೇಳಿದ್ರವ್ರಿ. ಇದಕ್ಕಿಂತ ಮೊದಲು ಈ ಯುಗಗಳು ತಯಾರಾಗೋಕ್ಕಿಂತ ಮೊದಲು ನೀರು ನಿರಂಕಾರ ಅದ. ಹೌದಲ್ಲ? ನೀರು ನಿರಂಕಾರದಾಗ ಓಂ ಅಂತಕ್ಕಂತ ಶಬ್ದ ಹುಟ್ಟ್ಯಾಲ. ಆ ಓಂ ಅಂತಕ್ಕಂತ ಶಬ್ದದೊಳಗ ನನ್ನ ದೇವ್ರು ಹುಟ್ಟ್ಯಾನ. ನಿನ್ನ ದೈತ್ಯಲ್ಲಿ ಹುಟ್ಟ್ಯಾನ. ಬೇಕಲ್ಲ. ಎಲ್ಲಿ ಹುಟ್ಟ್ಯಾನ? ನೀ ಬಾಳ ತ್ರಾಸ ಮಾಡ್ಕೋಬೇಡ. ಬಾಬಾ ಕೇಳ್ತಿಲ್ಲ ತಮ್ಮ. ದೈತ್ಯದ ಮೇಲೆ ಯಾರ ದೇವ್ರು ಹುಟ್ಟ್ಯಾನೋ ಯಾರ ದೇವ್ರದಿಂದ ದೈತ್ಯ ಹುಟ್ಟ್ಯಾನ. ಬೇಕಲ್ಲ. ಇಂತ ಮಾತುಗಳ ಮಾತಾಡ್ರಿ ಅಣ್ಣಾಜಿ ಅವ್ರ. ಬರೇ ಕಡಿಮೆ ಮಾಡೋದು ಮಾತಾಡಕ್ ಹೋಗ್ಬೇಡ್ರಿ. ಅಣ್ಣವ್ರು ಭಾಷೆ ಹೇಳೋದ್ರ ಕರೆ. ನಾನು ಇವನೇ ಕೇಳಿನಪ್ಪ ಅಂತಂದ್ರ ಯೂಟ್ಯೂಬ್ನಾಗ. ಇರ್ಲಿ. ಯಾಕಪ್ಪ ಅಂತಂದ್ರ ಇರ್ಲಿ. ಯಾಕಪ್ಪ ಅಂತಂದ್ರ ನೀರು ನಿರಂಕಾರದೊಳಗ ನನ್ನ ದೇವ್ರ ಹುಟ್ಟ್ಯಾನ. ನೀ ಇರ್ಲಿ ಸ್ವಲ್ಪ ಹೊಡೆದ ಕಡೆಕ್ ಆಗ್ಬೇಡ್ರಿ. ಮತ್ ನಾ ಬಿಡಲ್ಲ ಮತ್ತ. ಇಲ್ಲೋ. ಮತ್ತ ದೈತ್ಯರ ಬಳಿ ಎಂತ ಗುಣ ಅದಾವ? ಎಂತದು? ನನ್ನ ದೇವ್ರ ಬಳಿ ಎಂತ ಗುಣ ಅದಾವ? ಹೌದು. ಒಂದೇ ಒಂದು ಮಾತು ಹೇಳಿ ಮುಗಿಸೋದೈತಿ. ಏನಿವ ಮಾತು? ಭಸ್ಮಾಸುರ ಅಂತಕ್ಕಂತ ದೈತ್ಯ ಅದಾವ. ಎಲ್ಲರಿಗೂ ಗೊತ್ತದ. ಭಸ್ಮಾಸುರ ಪರಮಾತ್ಮನ ದೇವರ ಕುರಿತು ತಪಸ್ಸೆರೆ ಮಾಡಿದ ದೈತ. ಹೌದೌದಲ್ಲ? ತಪಸ್ಸೆರೆ ದೈತ ಮಾಡ್ಯಾನಪ್ಪ ಅಂತಂದ್ರೆ ಇವನ ಭಕ್ತಿಗೆ ನಾ ಮೆಚ್ಚಿನಿ. ಪರಮಾತ್ಮನ ಹೋಗ್ಬೇಕಂತ ತಿಳ್ಕೊಂಡ ಆ ಕೈಲಾಸ ಬಿಟ್ಟು ಕೆಳಗ ಬಂದ ಯಾರು? ಪರಮಾತ್ಮ ಬಂದ್ರಲ್ಲ. ಇವ ದೈತ ಆಗಿರ್ತಕ್ಕಂತ ಭಸ್ಮಾಸುರ ನನ್ನ ದೇವ್ರ ಕೇಳ್ತಾನ. ಏನ್ ಕೇಳ್ತಾನ? ಏನಂತ ಕೇಳ್ರಿ ಮಾತ? ನಿನ್ನ ಭಕ್ತಿಗೆ ಮೆಚ್ಚಿನ ಭಸ್ಮಾಸುರ, ನೀ ಏನ್ ಬೇಡ್ತಿ ಬೇಡು, ನಿನಗೆ ಬೇಡುದೇ ಕೊಡ್ತೀನಿ ಅಂತ ಇವ ಅಂದ. ಹೌದಲ್ಲ? ಅಂದ ಕಾಲಕ್ಕ ಅವಾಗ ಏನಾಯ್ತಪ್ಪ ಅಂತಂದ್ರ ತಮ್ಮ, ಏನಾಗ್ತದ? ದೈತ ಏನ್ ಮಾಡ್ಯಾನ ಭಸ್ಮಾಸುರ? ಏನ್ ಮಾಡ್ಯಾನ ದೈತ? ಹೆಂಗಾದ್ರೂ ಇವ ಮೆಚ್ಚಿನ ಹೇಳ್ಯಾನ. ಏನ್ ಬೇಡ್ತೀನಿ ಬೇಡುದೇ ಕೊಡ್ತೀನಿ ಅಂತ ಪರಮಾತ್ಮ ಹೇಳ್ಯಾನ. ಹೌದಲ್ಲ? ನಾವ್ ಒಳ್ಳೆ ವರ ಕೇಳಕತ್ತೀವ. ಏನ್ ಕೇಳವ? ಏನ್ ಕೇಳ್ರಿ? ಯಪ್ಪ ನಾ ಯಾರ ಕೆಲಿನ ಕೈ ಕೊಡ್ತೀನ ನೋಡು ಅವ್ರು ಸುಟ್ಟು ಹೋಗ್ಬೇಕ ವರ ಪಡ್ಕೊಂಡಿವ. ನಿಮ್ಮ ದೈತ್ಯವ ಯಾವ ಕೆಲಿನ ಕೈ ಹಿಡ್ತೀನಿ ಅವ್ರು ಸುಟ್ಟು ಹೋಗ್ಬೇಕಂತೇಳಿ ವರ ಪಡ್ಕೊಂಡ. ವರ ಪಡ್ಕೊಂಡ ಕೂಡಲೇ ಅವಾಗ ಭಸ್ಮಾಸುರ ಮನುಷ್ಯ ವಿಚಾರ ಮಾಡ್ತಾರ. ಪರಮಾತ್ಮ ತತ್ವಾರ್ಥನೆ ಆಶೀರ್ವಾದ ಮಾಡುವ. ಆಶೀರ್ವಾದ ಮಾಡಿದ ಕೂಡಲೇ ಭಸ್ಮಾಸುರ ದೈತ್ಯ ಮನುಷ್ಯನ ವಿಚಾರ ಮಾಡ್ತಾನ. ಏನಂದ್ರೆ ಇವರೇ ಯಾರ ಕೆಲಿನ ಕೈ ಕೊಡ್ತೇನೆ ಅವ್ರು ಸುಟ್ಟು ಹೋಗ್ಬೇಕ ಆಶೀರ್ವಾದ ಮಾಡ್ಯಾನ. ಸೃಷ್ಟಿ ಆಳವ ದೇವರನ್ನ ಇವನು ತೆಲಿ ಮೇಲೆ ಕೈ ಕೊಟ್ಟ ಇವನಿಗೆ ಸುಟ್ಟು ನಾ ಸೃಷ್ಟಿ ಆಳ್ಬೇಕಂತ ನಿಮ್ಮ
ದೈತನ ಕೆಟ್ಟ ಗುಣ ಬರ್ತೇವೆ ಇವನ ಬಲ್ಲಿ. ಮನುಷ್ಯನೊಳಗ ದೈತನ ಬಲ್ಲಿ ಕೆಟ್ಟ ಗುಣ ಬಿಟ್ಟು ಪರಮಾತ್ಮನ ಬೆನ್ನ ಹತ್ತಿ ಹೋದೇವ. ಪರಮಾತ್ಮನ ತೆರಿನಾಗ ಕೈ ಕೊಡ್ಲಾಕ ಹೋದ. ಅವಾಗ ಪರಮಾತ್ಮ ಇವನಿಗೆ ಹಿಂಗೆ ಬೇಡ, ಹಿಂಗೆ ಬಿಡೋದು ಬೇಡ, ಇವನ ಗರ್ವ ನಾಶ ಮಾಡ್ಬೇಕು, ಇವನು ಸುತ್ತ ಇವನಿಗೆ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆಗ್ಬೇಕಂತ ತಿಳ್ಕೊಂಡು ಪರಮಾತ್ಮ ಮೋಹಿನಿ ರೂಪ ತೊಟ್ಟ ನನ್ನ ದೇವರ. ಮೋಹಿನಿ ರೂಪ ತೊಟ್ಟ ನಿಂತ ಅವಾಗ ನಿನ್ನ ದೈತ್ಯ ಭಸ್ಮಾಸುರ ಹೇಳ್ತಾನ ನನ್ನ ದೇವರ ಪರಮಾತ್ಮ. ಏನಂತ ಹೇಳುವ ಮಾತಾ? ನಿನಗೆ ಏನಪ್ಪ ಅಂತಂದ್ರ ನಾ ಏನು ಮರ ಕೊಟ್ಟಿನಲ್ಲ, ನಾ ಹೆಂಗ ಮಾಡ್ತೀನಿ ನೋಡು, ಹೆಂಗ ನೀ ಮಾಡಬೇಕ ಅಂತಂದ್ರ ನಿನಗ ನಾ ಒಲಿತೀನಿ ಅಂತಕ್ಕಂತ ಮಾತು ಮೋಹಿನಿ ರೂಪದೊಳಗಿರ್ತಕ್ಕಂತ ಪರಮಾತ್ಮ ಹೇಳದು. ದೈತನ ಬಳಿ ಎಂತ ಹುಚ್ಚಾವ, ಎಂತ ಹುಚ್ಚು ನೋಡ್ರಿ. ಏನು ಮಾಡ್ತಾನಪ್ಪ ಅಂತಂದ್ರ ಆಯ್ತು ನೀ ವಶ ಆಗ್ತಂದ್ರ ನಾ ಏನು ಮಾಡ್ತೀನಿ ಅನ್ನವ. ಪರಮಾತ್ಮ ಎಲ್ಲಿ ಕೈ ಇಟ್ಟುಕೊಂಡ, ಸೊಂಟದ ಮೇಲೆ ಕೈ ಇಟ್ಟುಕೊಂಡ, ನೀವು ದೈತನು ಸೊಂಟಿನ ಮೇಲೆ ಕೈ ಇಟ್ಟುಕೊಂಡ. ಭುಜನಿ ಮೇಲೆ ನನ್ನ ದೇವರ ಕೈ ಇಟ್ಟುಕೊಂಡ, ತಿಳಿಲಾರದೆ ನಿನ್ನ ದೈತನು ಭುಜನಿ ಮೇಲೆ ಕೈ ಇಟ್ಟುಕೊಂಡ. ಅವಾಗ ಏನಾಯ್ತು? ಯಾವಾಗ ನನ್ನ ದೇವರು ತೆಲಿ ಮೇಲೆ ಕೈ ಇಟ್ಟುಕೊಂಡ, ನಿನ್ನ ದೈತನು ತೆಲಿ ಮೇಲೆ ಕೈ ಇಟ್ಟುಕೊಂಡು ಸುಟ್ಟುಕೊಂಡು ನಾಶ ಆಗಿ ಹೋದ. ಏನು ನಿನ್ನ ದೈತನು ಉಳಿತು, ಪರಮಾತ್ಮಗೆ ಎದುರಾಗಿ ಸುಟ್ಟುಕೊಂಡು ಸತ್ತಲ್ಲ ನಿನ್ನ ದೈತ. ಹಿಂಗ ವಿಷಯ ಚಂದಾಗಿ ಬಿಡಿಸ್ಬೇಕು. ಇಲ್ಲಿ ನಮ್ಮ ದೇವರ ಶ್ರೇಷ್ಠತೆಯೋ ಏನೋ ನಿನ್ನ ದೈತ ಶ್ರೇಷ್ಠತೆ ಸರ್ ಅವ್ರ? ನನ್ ಲೆಕ್ಕನ ನೋಡಿದ್ರ ನನ್ ದೈತ ಶ್ರೇಷ್ಠಪ್ಪ. ನಾವ ಪಾರ್ಟಿ ಹಂಗೇನು ಅಲ್ಲಕ್ ಹೋಗಬೇಡ. ಹೆಂಗವ? ಯಾಕಪ್ಪ ಅಂತಂದ್ರೆ ಏನೇನ್ ನಡೆದಿದ್ರು ಸಹಿತ ಎಲ್ಲಾ ದೇವರದಿಂದ ಆಗತಕ್ಕಂತ ಮಾತು ಹೇಳೋದೈತಿ. ಇವತ್ತಿನ ದಿವಸ ಇಷ್ಟೇ ಮಾತಲ್ಲ. ಏನ್ ಹೇಳ್ದವ್ರಿನ? ಏನೈತಿ? ಏನ್ ಹೇಳ್ದವ್ರಿನ? ಏನ್ ಹೇಳ್ದವ್ರಿನ? ಇಷ್ಟೇ ಮಾತಲ್ಲ. ನಾವು ನೀವು ಹುಟ್ಟಿ ಬರ್ಬೇಕಾದ್ರೆ ದೇವರ ಕಾರಣ. ಇನ್ನೊಮ್ಮೆ ಹೇಳಿದನ? ನಾವು ನೀವು ಹುಟ್ಟಿ ಬರ್ಬೇಕಾದ್ರೆ ದೇವರ ಕಾರಣ. ನಾವು ನೀವು ಹುಟ್ಟಿ ಬರ್ಬೇಕು, ನಮ್ಮ ಅಪ್ಪ ಕಾರಣ. ಇದೇನು ಹುಡುಗರ್ತದ ಆಟದನ್ನ ಒಮ್ಮೆ ಹೋಲಿ ಬಿಡ್ಲಾತಲ್ಲ. ನಾವು ಇದು ಬ್ಯಾಂಡ್ ಹಿಡಿಸಿ ಹಾದಿ ದೇವ್ರ ಕಾರಣ ಇಲ್ಲ. ನೀವು ಹುಟ್ಟಿ ಬರ್ಬೇಕಾದ್ರ, ನಾವು ನೀವು ಹುಟ್ಟಿ ಬರ್ಬೇಕಾದ್ರೆ ಅವ್ವ ಅಪ್ಪ ಕಾರಣ. ನಮ್ಮ ಅವ್ವಪ್ಪ ಕಾರಣ. ಮತ್ತ ನಿಮ್ಮ ಅವ್ವ ಅಪ್ಪ ಹುಟ್ಟಿ ಬರ್ಬೇಕಾದ್ರೆ ಅವ್ರವ್ವಪ್ಪ, ಅವ್ರವ್ವಪ್ಪ ಹುಟ್ಟಿ ಬರ್ಬೇಕಾದ್ರೆ ಅವ್ರವ್ವಪ್ಪ. ಇಡೀ ಕಾಲದಾಗೆ ಅವ್ವ ಅಪ್ಪನಿಗೆ ಬಂದಾಗ ದೇವ್ರ ಏನೋ ಕಾರಣ ಇಲ್ಲ. ದೇವ್ರ ಎದಕ್ ಬರ್ತಾನವ? ನೀನೊಂದು ಮಾತು ಕೇಳ್ತೇನೆ. ಏನ್ರಿವ? ತಮ್ಮ ನಿಂದು ಮದುವೆ ಆಗಿರ್ಬೇಕಂದ್ರೆ ಆಯ್ತಲ್ರಿ. ವಾದ ಯಾವಾಗ ಮದುವೆ ಆಗ್ಯಾವ? ಮದುವೆ ಆಯ್ತಲ್ಲ. ಮಕ್ಕಳು ಎಷ್ಟು ಅದಾವ? ಮಕ್ಕಳು 2 ಅದಾವ್ರಿ. ಒಂದು ವಾದ ಪಂಚಮಿ ಮಕ್ಕಳು ಮದುವೆ ಆಗ್ಯಾವತ್ತಿ, 2 ಮಕ್ಕಳು. ಅವಳಿ ಜಂಗತ್ನೇ ಐತಿ. ಇರ್ಲಿ ನೋಡ್ಲಕ್ಕ 2 ಹುಡುಗರು ಹೆಂಗ ಅದಾವ? ಭಾರಿ ಅದಾವಲ್ಲ. ಖರೆ ಹುಡುಗಿ ಏಕ ನಂಬರ್ ಅದ. ಖರೆ ಹುಡುಗಿ ಕುಂತದ. ನೋಡ್ಲಕ್ಕ ಹುಡುಗಿ ಎಲ್ಲಾ ಚಂದ ಹುಟ್ಟ್ಯಾನ. ಅಗದಿ ದರ್ಶನ್ ಅಂದ್ರ ಯಾರು? ದರ್ಶನಾಗ ಹುಟ್ಟ್ಯಾನ ಭಾರಿ. ಮತ್ತು ಹುಡುಗಿ ಕೊಡ್ತದಲ್ಲಿ ಯಾಕೆ ಕೊಡ್ತದ? ದೇವ್ರ ಕಾರಣ ಇಲ್ಲ. ನೀವು ಕಾರಣ ಇದ್ರಪ್ಪ ಅಂತಂದ್ರ ರಾತ್ರಿ ಬೆಳತನ ಕೂಶನ ಕಾಲಕ್ಕೆ ತಿದ್ದಿ ಸರಿ ಮಾಡ್ಬೇಕಾಗಿತ್ತಲ್ಲ. ಅಲ್ಲೋ ತಮ್ಮ, ಹಂಗರಿಬೇಡ. ಅಲ್ಲಿ ಏನ ಕುಂಟ ಹುಡುಗಿ ಹುಟ್ಟ್ಯಾದ ನೋಡ, ಒಂದು ಸ್ವಲ್ಪ ಅದ್ದು ಐತಪ್ಪ ಎಂದಿಗಲ್ಲ, ಅದು ದೇವ್ರ ಕಾರಣ. ಅಲ್ಲಿ ದೇವ್ರ ಕಾರಣ ಅದಾನ. ಏನೇನ್ ನಡಿಬೇಕಾದ್ರೂ ಸಹಿತ ದೇವ್ರ ಕಾರಣ ಅದಾನ ಅಂತಕ್ಕಂತ ಮಾತು ಸಭಾದಾಗ ಕೈ ಎತ್ತಿ ಹೇಳೋದೈತಿ. ಇಷ್ಟೇ ಮಾತಲ್ಲ, ಇನ್ನೊಂದು ನಮ್ಮ ಹಾಲು ಮತದೊಳಗೆ ಹೇಳ್ತೇನೆ. ಏನಾಯ್ತು ಮಾತ? ನನ್ನಪ್ಪ ಬೀರ ದೇವ್ರಿನ ದೇವ್ರ ಅದ. ದೇವ್ರ ಕ್ವಾಣೇಶ್ವರ ದೈತ ಮಳ್ಳಿ ಮಂಟರ ಕಡಿಮೆ ಮೆರೆತಿದ್ದ. ಕ್ವಾಣೇಶ್ವರ ನಿಮ್ಮ ದೈತನ ಪಾರ್ಟಿ ಮಳ್ಳಿ ಮಂಟರ ಕಡಿಮೆ ಮೆರೆತಿದ್ದ. ಆಗೇನತ್ರಿ? ಅಂತ ದೈತನ ಮಗ ನೋಡುವ ಜಗತ್ತೊಳಗ ಎಲ್ಲಿ ಪಾತ್ರ ಕ್ವಾಣೂರದೊಳಗ ಕರೆ ಶಬ್ದಾಗಿ ಕುಂತಾನ ನನ್ನ ದೇವರ. ನಿನ್ನ ದೈತನ ಕೋಣಿ ಏನು ಓದದ? ಏನು ಓದದ್ರಿ ಮಲ್ಲಣ್ಣವ್ರ? ಕ್ವಾಣೇಶ್ವರ ದೈತನ ಏನು ಓದದ? ಏನೂ ಇಲ್ಲ. ಹೊಡೆದು ಅಷ್ಟೇ ಕೋಣ ಅಲ್ಲ. ಇರ್ತದ ಹೇಳ್ತಾರಲ್ಲ ಅವ್ರ ಬಾಬಾ. ಕ್ವಾಣೇಶ್ವರ ಹೇಳ್ತಾರ ಅವ್ರ ಮುಂದಿನ ಸಲಿ. ಏನ್ ಕೂಲಿತ್ತು ಹೇಳ್ತಾರಲ್ಲ ಬಂದ್ ಏನ್ ಹೇಳ್ತಾರ. ಭೂಮಿ ತೆಲ್ಮ್ಯಾಗ ಒಳ್ಳೆಯದಾಗಿ ಅವನ ಹೆಸರ ದೈತ ಏನಾರೇ ಮಾಡಿದ್ರು ಸಹಿತ ಅವ ಒಳ್ಳೆಯ ಕೆಲಸ ಮಾಡಿರ್ಬೇಕು, ಅವನಿಗೆ ಪೂಜೆ ಆಗಿರ್ಬೇಕು. ಹೌದಲ್ಲ? ಹಂಗ ವಿಷಯಗಳು ಬೆಳೆಸರಿ. ಅದಕ್ಕೆ ಇರ್ಲಿ ಬಾಳೇನು ಮಾತಾಡಿ ಬಾಳ ಹೇಳಿ ದೈವಕ್ಕೆ ವಜ್ಜಗಳಾರ್ದಂಗ ಮತ್ತು ಮುಂದಿನ ಸಲ ಹಂಗೆ ಮಾತಾಡ್ಕೊತ ಹೋಗೋದಾಗ ಈಗ ಯಥಾ ಪ್ರಕಾರ
ಒಂದು ಚಾಲ ಹಾಡಿ ಚಾನ್ಸ ಚಾಡಿನೊಳಗೆ ನನ್ನ ತಾಯಿ ಬಳಗದಿನಾಗ ಹಾಡೋದೈತಿ ಹೌದು ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಯತ್ತು